ಇನ್ನು ಸರ್ಕಾರ ತಾನು ಮಾಡಿರುವಂತಹ ತಪ್ಪನ್ನ ಹೇಗಾದರೂ ಮಾಡಿ ಅದಕ್ಕೆ ಟವಲ್ ಹಾಕ್ಕೊಂಡು ಮುಚ್ಕೊಳ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ದಿಢೀರ್ ಅಂತ ದೆಹಲಿಗೆ ಹೋದಂಥವರು ದಿಢೀರೇ ಅಂತ ಮತ್ತೆ ಜಾತಿ ಜನಗಣತಿಯ ವಿಚಾರಕ್ಕೆ ಚರ್ಚೆ ತಂದಿದ್ದಾರೆ. ಅದಕ್ಕೆ 90 ದಿನಗಳ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಹಳೆ 10 ವರ್ಷದ ಹಿಂದೆ ಆಗಿದ್ದು ಜೊತೆಗೆ ಇದು ಕೂಡ ಆ್ಯಡ್ ಆನ್ ಆಗುತ್ತೆ ಅಂತೆ. ಅದು ಹೇಗೆ ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ, ಈ ಸಂದರ್ಭದಲ್ಲಿ ಇದು ಬೇಕಿತ್ತಾ ಈಗ ಅಂತಂದಾಗ ಕಾಲ್ ತುಳಿತ ಪ್ರಕರಣ, ಡ್ಯಾಮೇಜ್ ಕಂಟ್ರೋಲು ಎಲ್ಲವೂ ಕೂಡ ಬರಬೇಕಲ್ವಾ? ಆ ನಿಟ್ಟಿನಲ್ಲಿ ಹೆಜ್ಜೆ ಏನು ಮಾಡುತ್ತೆ ಸರ್ಕಾರ ನೋಡಿ ಇಲ್ಲಿ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಮರು ಸರ್ವೆ. ಹಳೆ ಗಣತಿ ಹೊಸ ನಂಬರ್ ಫಾರ್ಮುಲಾ. 90 ದಿನಗಳಲ್ಲಿ ಸರ್ವೆ ಮುಗಿಸಲು ಡೆಡ್ಲೈನ್. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಮರು ಸರ್ವೆ ಮಾಡುವ ಬಗ್ಗೆ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಹಳೆ ಗಣತಿ ಹೊಸ ನಂಬರ್ ಫಾರ್ಮುಲಾಗಳಡಿ ಸರ್ವೆ ಮಾಡುವುದಕ್ಕೆ ತಿಳಿಸಲಾಗಿದ್ದು, ಇನ್ನು ಪ್ರಬಲ ಜಾತಿಗಳ ವಿರೋಧದ ಮಧ್ಯೆ ಮತ್ತೆ ಜಾತಿ ಗಣತಿಯ ಸರ್ವೆ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಲ್ಲದೆ 90 ದಿನಗಳಲ್ಲಿ ಸರ್ವೆ ಮುಗಿಸಲು ಡೆಡ್ಲೈನ್ ಕೂಡ ಕೊಡಲಾಗಿದೆ. ಅದರ ಡೀಟೇಲ್ಸ್ ಅನ್ನು ನೋಡುವುದಾದ್ರೆ, ಹಳೆ ಗಣತಿ ಹೊಸ ನಂಬರ್ ಮತ್ತೆ ಜಾತಿ ಗಣತಿಯ ಮರು ಸರ್ವೆ. ಹಳೆಯ ಜಾತಿ ಗಣತಿ ವರದಿ ಜೂನ್ 12ರ ಸಂಪುಟ ಸಭೆಯಲ್ಲಿ ಅಂಗೀಕಾರ. ಎಲ್ಲ ಜಾತಿಗಳ ಹೊಸ ಅಂಕಿ ಅಂಶ ಸಂಗ್ರಹಿಸಲು ನಿರ್ಧಾರ. ಹಳೆ ಜಾತಿ ಗಣತಿ ವರದಿಗೆ ಹೊಸ ಅಂಕಿ ಸಂಖ್ಯೆ ಸೇರ್ಪಡೆ. ಜಾತಿಗಳ ಮರು ಸೇರ್ಪಡೆಗೆ ಮತ್ತೆ ಸರ್ವೆ. ಮನೆಗಳಿಗೂ ಭೇಟಿ ಕೊಟ್ಟು ಸರ್ವೆ. ಆನ್ಲೈನ್ನಲ್ಲಿ ನೋಂದಣಿಗೆ ಸರ್ಕಾರ ನಿರ್ಧಾರ ಮಾಡಿದೆ. ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಸಂಭವಿಸಿದ ಕಾಲ್ತುಳಿತದ ಪ್ರಕರಣದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೆದಿದೆ. ಜಾತಿ ಜನಗಣತಿ ವರದಿ 10 ವರ್ಷದ ಹಳೆಯದಾಗಿರೋ ಕಾರಣ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರುಸರ್ವೆ ಮಾಡಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಇನ್ನು ಜಾತಿ ಜನಗಣತಿ ಮರುಸರ್ವೆ ಮಾಡುವ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ 90 ದಿನದೊಳಗಡೆ ಸರ್ವೆ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಭೆಯ ನಂತರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತನಾಡಿ, ಸಭೆಯಲ್ಲಿ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಜೂನ್ 12ನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. Relating to the caste census which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Congress party suggested to the Chief Minister, do a re-enumeration process. ಸರ್ಕಾರದಿಂದ ಮತ್ತೆ ಜಾತಿ ಗಣತಿ ಸರ್ವೆಗೆ ನಿರ್ಧಾರ. ಜಾತಿ ಗಣತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಈ ಹಿಂದಿನ ಜಾತಿ ಗಣತಿ ವರದಿಯ ಅಂಕಿ ಸಂಖ್ಯೆಯ ಬಗ್ಗೆ ಆಕ್ಷೇಪ ಇದೆ ಅಂಥೇಳಿ ಕೆಲವರು ಹೇಳಿದರು. ಅಪಸ್ವರ ಬರಬಾರ್ದು ಅನ್ನುವ ಉದ್ದೇಶದಿಂದ ಮತ್ತೆ ಜಾತಿ ಗಣತಿಗೆ ಸಲಹೆ ಕೊಟ್ಟಿದ್ದೇವೆ. ಹಾಗಾಗಿ ಮತ್ತೆ ಜಾತಿ ಗಣತಿ ಸಮೀಕ್ಷೆ ಮಾಡಲು ತೀರ್ಮಾನಿಸಿದ್ದೇವೆ ಅಂಥೇಳಿ ಡಿಕೆಶಿ ಹೇಳಿದ್ದಾರೆ. ನಾವು ಏನು ಒಂದು ರಿಪೋರ್ಟ್ ಇದೆ, ಆ ರಿಪೋರ್ಟನ್ನು ನಾವು ಒಟ್ಟಾಗಿ ನಮ್ಮದು ಯಾರ್ದು ತಕರಾರೇನಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಪಕ್ಷದ ಕಳಕಳಿ ಏನಿದೆ ಅದಕ್ಕೆ ನಾವೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಿದ್ದೇವೆ. ಆದರೆ ನಂಬರ್ ಬಗ್ಗೆ ನಾವು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ದಿನಾಂಕವನ್ನು ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಇದನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ನಿಮ್ಮೆಲ್ಲರೂ ಕೂಡ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಒಟ್ಟಾರೆ ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಮುನ್ನೆಲೆಗೆ ಬಂದಿದ್ದು ಮತ್ತೆ ಸರ್ವೆಗೆ ಮುಂದಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.